ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11 ಮುಕ್ತಾಯವಾಗಿದೆ. ಹಳ್ಳಿ ಹೈದ ಹನುಮಂತು ಈ ಬಾರಿಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಯಾವಾಗ ಹನುಮಂತು ವಿನ್ನರ್ ಅಂತ ಘೋಷಣೆ ಮಾಡಿದ್ರು ಅವರ ಹುಟ್ಟೂರಿನಲ್ಲಿ ವಿಪರೀತ ಸಂಭ್ರಮ ಎಲ್ಲ ಕೂಡ ಮನೆ ಮಾತು. ಈಗಂತೂ ಇಡೀ ಕರ್ನಾಟಕದ ಜನ ಮನವನ್ನು ಗೆದ್ದಿದ್ದಾರೆ ಹನುಮಂತು. 5 ಕೋಟಿ ಓಟನ್ನು ಪಡೆದಿರ್ತಕ್ಕಂಥದ್ದು ಅಷ್ಟಿಷ್ಟಲ್ಲ, 5 ಕೋಟಿ ಓಟ್ಗಳನ್ನು ಪಡ್ಕೊಂಡು ಈ ಬಾರಿಯ ಚಾಂಪಿಯನ್ ಅಂದರೆ ಅರ್ಥ ಅಲ್ಲಿಗೆ ಕನ್ನಡದ ಜನರ ಮನವನ್ನು ಹನುಮಂತ ಗೆದ್ದಿದ್ದಾರೆ ಅಂತಕ್ಕಂಥದ್ದು ನೋ ಡೌಟ್. ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿರ್ತಕ್ಕಂಥದ್ದು. ಹಾಗಾಗಿ ಸಹಜವಾಗಿಯೇ ಅವರ ಊರಿನಲ್ಲಿ ಎಲ್ಲರೂ ಕೂಡ ಸಡಗರ ಸಂಭ್ರಮದಲ್ಲಿದ್ದಾರೆ. ಇಡೀ ಕರ್ನಾಟಕವೇ ಹನುಮಂತು ಗೆದ್ದಿದ್ದನ್ನು ಖುಷಿ ಪಡ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಈ ಸರ್ತಿ ಆಯ್ಕೆ ಆಗಿದೆ. ಹಾಗಾಗಿ ಹನುಮಂತು ಗೆದ್ದಿದ್ದಕ್ಕೆ ಎಲ್ಲೂ ಕೂಡ ಅಪಸ್ವರ ಇಲ್ಲ. ಹನುಮಂತನ ಊರಲ್ಲಂತೂ ಈಗ ಹಬ್ಬದ ಸಂಭ್ರಮ. ಊರಿಗೆ ನಾಳೆ ಹೋಗ್ತಾ ಇದ್ದಾರಂತೆ. ಆತನನ್ನು ಸ್ವಾಗತ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ಆಗ್ತಾ ಇದೆ. ಹನುಮಂತನ ಫ್ಯಾಮಿಲಿ ಅಂತೂ ಫುಲ್ ಖುಷ್. ಅವರಣ್ಣ ಮಾತನಾಡಿದ್ದಾರೆ, ಬಹಳ ಖುಷಿಯಿಂದ ಮಾತನಾಡಿದ್ದಾರೆ, ಭಾಳ ಹೆಮ್ಮೆಯಿಂದ ಮಾತನಾಡಿದ್ದಾರೆ. ಅವರ ಶಿಕ್ಷಕರೊಬ್ಬರು ಮಾತನಾಡಿದ್ದಾರೆ, ನಾನೇ ಬೆಂತಟ್ಟು ಕಳಿಸಿದ್ದು ಗೆದ್ಕೊಂಡು ಬರ್ತೀಯಾ ಹೋಗ್ಬಾ ಅಂತನ್ಬಿಟ್ಟು ಅಂತ. ಆ ಊರಿನ ಜನರ ಖುಷಿಯಂತೂ ಅತ್ಯದ್ಭುತವಾಗಿದೆ ನೋಡಿ. ಹುಟ್ಟೂರಿಗೆ ಬಿಗ್ ಬಾಸ್ ವಿನ್ನರ್ ಹನುಮಂತು, ಅರ್ಧ ಕೋಟಿ ಒಡೆಯನಿಗೆ ಸ್ವಾಗತಕ್ಕೆ ಸಿದ್ಧತೆ. ಸಾದಾ ಸೀದಾ ಹಳ್ಳಿ ಹೈದ ಗ್ರಾಮೀಣ ಪ್ರತಿಭೆ ಈಗ ಕರುನಾಡಿನ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11ರ ಕಿರೀಟ ಮುಡಿಗೇರಿಸಿಕೊಂಡಿರುವ ಹನುಮಂತು 2 ದಿನಗಳ ಬಳಿಕ ತನ್ನ ಹುಟ್ಟೂರಿಗೆ ಭೇಟಿ ಕೊಡ್ತಿದ್ದಾರೆ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ಹನುಮಂತನ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಚಿಲ್ಲೂರು ಬಡ್ನಿಯ ಹನುಮಂತ ಲಮಾಣಿ ವಿನ್ನರ್ ಆಗಿ ಕರುನಾಡಿನ ಜನ ಮನ ಗೆದ್ದಿದ್ದಾರೆ. ಹೀಗಾಗಿ ಇಂದು ಗ್ರಾಮಕ್ಕೆ ಆಗಮಿಸಿರುವ ಹನುಮಂತನ ಸ್ವಾಗತಕ್ಕೆ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಡೊಳ್ಳು, ಭಜನೆ ಹಾಗೂ ಚಾಂಜ್ ಮೇಳೆ ಸೇರಿದಂತೆ ವಿವಿಧ ಕಲಾ ತಂಡಗಳ ಮೂಲಕ ಸ್ವಾಗತ ಮಾಡಲಿದ್ದಾರೆ. ಅಲ್ಲದೆ ಕೆಲವು ಅಭಿಮಾನಿಗಳು ಈಗಾಗಲೇ ಹನುಮಂತ ಅವರನ್ನ ನೋಡೋಕೆ ಮನೆಗೆ ಆಗಮಿಸುತ್ತಿದ್ದಾರೆ. ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ಬೇಕಂತ ಮಾಡಿ ಪಟಾಕ್ಸಿ ಬಣ್ಣ ಗಿಣ್ಣ ಹಾಕೊಂಡು ಭಾಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ಬೇಕಂತ ಮಾಡೀವಿ. ಇಲ್ಲಿ ಊರಿಗೆ ಬಂದು ಆಂಜನೇಯ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದು ಇಲ್ಲಿ ಮನೆ ಮಠ ಬಂದು ಬಿಡ್ಬೇಕಂತ ಮಾಡೀವಿ. ಭಾಳ ಮಂದಿ ಬರ್ತಾರೆ. ಅಲ್ಲೆಲ್ಲ ಗೆದ್ದು ಬಂದನಂದ್ರೆ ನಮ್ಮ ಊರು ಹುಡುಗ ಅಂತಂದ್ರೆ ಆಜು ಬಾಜು ಹಳ್ಳಿಯರು ಎಲ್ಲರ ಫೋನ್ ಹಚ್ಚಿ ಕೇಳಾಕೊಂತಾರೆ, ಯಾವಾಗ ಮೆರಡಿಗೆ ಏನಾರ ಫಂಕ್ಷನ್ ಇಟ್ಕೊಂಡಿರೋಣ ಅಂತಂದ್ರೆ ನೋಡಿ ಭಾಳ ಮಂದಿ ಹೊಂಟ್ರಿ. ಬಂದು ಕೇಳಿ ಫೋನ್ ಸಹಿತ ಅದು ಎತ್ತದಾಗಲ್ತ ಅಷ್ಟು ನಮ್ಮನೆ ಫೋನ್ ಬರ್ತವೆ. ಬಂದು ಕೇಳಿ ಗೆದ್ದನಲ್ಲ ಎಲ್ಲರಿಗೆ ಅಭಿಮಾನ ಕೇಳಕ್ಕಂತ ಬರ್ತಿರ್ತಾರೆ. ಹನುಮಂತು ಮನೆಯಲ್ಲಿ ಸಂಭ್ರಮ, ಮದುವೆಗೂ ಕುಟುಂಬಸ್ಥರ ಸಿದ್ಧತೆ. ಕನ್ನಡ ಬಿಗ್ ಬಾಸ್ ಸೀಸನ್ 11ರ ವಿಜೇತ ಹನುಮಂತು ಹುಟ್ಟೂರಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಬೆಂಗಳೂರಿನಿಂದ ನಿನ್ನೆ ರಾತ್ರಿಯೇ ಚಿಲ್ಲೂರು ಬಡ್ನಿಗೆ ಕುಟುಂಬಸ್ಥರು ತೆರಳಿದ್ದು ಇದೀಗ ಹನುಮಂತು ಬರ್ತಾ ಇದ್ದು ಸಂಭ್ರಮ ಮನೆ ಮಾಡಿದೆ. ಈ ಬಗ್ಗೆ ಮಾತನಾಡಿದ ಹನುಮಂತು ಸಹೋದರ ಮಾರುತಿ, ಹನುಮಂತ ಯಾವ ಹುಡುಗಿಯನ್ನ ಇಷ್ಟಪಟ್ಟಿದ್ದಾನೋ ಅದೇ ಹುಡುಗಿ ಜೊತೆಗೆ ಮದುವೆ ಮಾಡ್ತೀವಿ, ಎಲ್ಲರನ್ನೂ ಕೂಡ ಮದುವೆ ಕರಿತೀವಿ. 5 ಕೋಟಿ ವೋಟಿಂಗ್ನಿಂದ ಗೆದ್ದಿದ್ದಾನೆ. ಕರ್ನಾಟಕ ಜನತೆಯ ಆಶೀರ್ವಾದ ಹನುಮಂತನ ಮೇಲಿದೆ ಅಂತ ಸಂತೋಷ ಹಂಚಿಕೊಂಡಿದ್ದಾರೆ. ಖುಷಿ ಅನ್ನೋಕ್ಕಿಂತ ಮುಂಚೆ ಇಡೀ ಕರ್ನಾಟಕ ಜನತೆ ಗೆಲ್ಲಿಸಿರೋದೊಂದು ದೊಡ್ಡ ಖುಷಿಯಾಗಿದೆ. ಹನುಮಂತು ಗೆದ್ದಿಲ್ಲ, ಇಡೀ ಕರ್ನಾಟಕ ಜನತೆ ಗೆದ್ದಿದೆ. ಭಾಳ ಖುಷಿ ವಿಚಾರ. ಒಂದು ಚಿಕ್ಕ ಹಳ್ಳಿಯಿಂದ ಹೋಗುವಂಥ ಹುಡುಗ ಅಲ್ಲಿ ಮಟ್ಟ ಹೋಗಿ ಗ್ರ್ಯಾಂಡ್ ಫಿನಾಲಿಗೆ ಬರ್ತಾರೆ. ನಮಗೂ ಅಷ್ಟೊಂದು ಇದು ಇದ್ದಿದೆ, ಯಾಕಂದ್ರೆ ಅವ್ನು ಅಲ್ಲೆಲ್ಲ ಒಳ್ಳೆ ಕಂಟೆಸ್ಟೆಂಟ್ ಬೇರೆ ಇದ್ರಲ್ಲ, ಅವ್ರಿಗೆ ಕಾಂಪಿಟೇಷನ್ ಮಾಡೋದು ಭಾರಿ ಕಷ್ಟ ಇತ್ತು. ಬಟ್ ಏನೋ ಒಂದು ದೇವರ ದಯ ಜನತೆ ಗೆದ್ದಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹನುಮಂತನ ರಿಯಾಲಿಟಿ ಶೋದೊಳಗೆ ಭಾಳಷ್ಟು ಸದ್ದು ಮಾಡಿರುವಂಥದ್ದು ಹುಡುಗಿ. ಯಾವಾಗ ಮದುವೆ ಮಾಡ್ತೀರಿ ಹನುಮಂತನ? ಮದುವೆ ಮಾಡ್ತೀವಿ. ಯಾವ ಹುಡುಗಿಗೆ ಇಷ್ಟಪಡ್ದ ಆ ಹುಡುಗಿ ಮದುವೆ ಮಾಡೋಣ. ಅದಕ್ಕೇನ್ರಿ ಮದುವೆ ಮಾಡೋದೆಲ್ಲ ಇದು ಹಣೆ ಬರದಾಗ ಬರದೇ ಇರ್ತದೆ. ಮದುವೆ ಮಾಡೋದ ಈಗ ನಾವು ನಾನು ಮುಂದೆ ಮಾಡ್ತೀನಿ. ತಮ್ಮ ಹೌದ್ರಿ, ಬೇರೆಯವ್ರು ಯಾರಲ್ಲ ತಮ್ಮ. ಹೇಳೋಣ ಯಾವ ಹುಡುಗಿ ಅಂತ ಏನು ಹೇಳೋಣ, ಮಾಡಿಸೋಣ. ಲಗ್ನ ಪತ್ರಿಕೆ ನಿಮಗೂ ಮೊದಲು ಮುಂಚೆ ನಿಮಗೂ ಕೊಡ್ತೀವಿ ಬಂದು. ಭಾಳ ಸಂತೋಷ ಆಗ್ತಾಯಿದೆ. ಅವನಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಮಕ್ಕಳಿಗೆ ಜೊತೆಗೆ ಹಾಡು ಹೇಳೋದಾಗಲಿ ಮತ್ತು ಈಗಲೂ ಕೂಡ ಅವನ ಗೆಳೆಯರ ಬಳಗದ ಜೊತೆಗೆ ಭಾಳ ಚೆನ್ನಾಗದಾನ. ಅವನಿಗೆ ಸೊಕ್ಕು ಗರ್ವ ಯಾವುದೂ ಇಲ್ಲ. ಅದು ನನಗೆ ಭಾಳ ಖುಷಿ ಆಗ್ತಾ ಇದೆ. ಬಿಗ್ ಬಾಸ್ ಹೋಗೋಕ್ಕಿಂತ ಮೊದಲು ನಮ್ಮ ಮನೆಗೆ ಬಂದಿದ್ದ. ಅವಾಗಲೂ ಕೂಡ ನಾನು ಹೇಳಿದ್ದೆ, ಎಲ್ಲಾದ್ರಿಗೂ ನೀನು ಚಾಣಾಕ್ಷ ಇದೆಯಾ, ನೀನು ಹೋಗು, ನೀನು ವಿನ್ ಆಗ್ತೀಯಾ 100% ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೆ. ಅದೇ ಪ್ರಕಾರವಾಗಿ ಅವ ಬಿಗ್ ಬಾಸ್ನಲ್ಲಿ ಚೆನ್ನಾಗಿ ಆಟ ಆಡಿದಾನ. ಇದೇ ರೀತಿಯಾಗಿ ಅವನಿಗೆ ಇಂಥ ಅಪಾರ್ಚುನಿಟಿ ಸಿಗಲಿ, ಇನ್ನೂ ಮುಂದುವರಿಲಿ ಅಂತಕ್ಕಂಥ ಆಶಾಭಾವವನ್ನು ವ್ಯಕ್ತಪಡಿಸ್ತಾ ಇದೆ. ಹನುಮಂತನ ಮುಂದೆ ಗಾಂಧೀಜಿ ಎದುರು ಗೆಲ್ತಿರ್ಲಿಲ್ಲ ಬಿಗ್ ಬಾಸ್ ರನ್ನರ ರಜತ್ ಮಾತು. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಹನುಮಂತನ ಜೊತೆ ಒಳ್ಳೆ ಒಡನಾಟ ಹೊಂದಿದ್ದ ರಜತ್ ಕಿಶನ್ ಈಗಲೂ ಹನುಮಂತನನ್ನ ಹಾಡಿ ಕೊಂಡಾಡಿದ್ದಾರೆ. ಹನುಮಂತನ ಮುಂದೆ ಗಾಂಧೀಜಿ ಎದುರು ಗೆಲ್ತಾ ಇರಲಿಲ್ಲ, ಇದು ವ್ಯಂಗ್ಯ ಅಲ್ವೇ ಅಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಅವನಿಗಷ್ಟು ಸಾಮರ್ಥ್ಯ ಇದೆ ಎಂದಿದ್ದಾರೆ. ಸುದೀಪ್ ಸರ್ ಹೇಳ್ದಂಗೆ ಇತಿಹಾಸದಲ್ಲೇ ಫಸ್ಟ್ ಟೈಮು ವೈಲ್ಡ್ ಕಾರ್ಡ್ ಆಗಿ ಬಂದು ಟಾಪ್ 3 ಆಗೋದು ದೊಡ್ಡ ವಿಷಯ. ಬಟ್ ಆದರೆ ಅದೇ ಬೇಜಾರಿರುತ್ತೆ, ಎಲ್ಲೋ ಒಂದು ಕಡೆ ವಿನ್ ಆಗಿಲ್ವಲ್ಲ ಅಂತ. ಕರ್ನಾಟಕದಲ್ಲಿ ಗಾಂಧೀಜಿ ನಿಂತರೂ ಈ ನನ್ನ ಮಗನ ಮುಂದೆ ಹೊಡೆಯೋಕ್ಕಾಗಲ್ಲ. ಸೊ ನಾವು ಏನಂತ ಹೊಡೆದಾಡೋಣ. ಸೊ ಅದ್ರೇನು ಬೇಜಾರಿಲ್ಲ. ಅವನು ನಮ್ಮ ತಮ್ಮನೇ. ವ್ಯಂಗ್ಯ ಯಾಕೆ ಅನ್ಕೊಂತೀರಾ? ಅವ್ನ ಟ್ಯಾಲೆಂಟ್ನ ನಾನು ಹೊಗಳ್ತಾ ಇರೋದು. ಯಾಕಂದರೆ ಅವನು ಅಷ್ಟು ಟ್ಯಾಲೆಂಟ್ ಇದ್ದಾನೆ. ಇವಾಗ ನಮ್ಮ ಜನರು ಅಷ್ಟು ಈಸಿಯಾಗಿ ಓಟ್ ಹಾಕ್ಬಿಡ್ತಾರಾ? ಇಷ್ಟು 5 ಕೋಟಿ ಓಟ್ ಬಿದ್ದಿರೋದು ಮತ್ತು ಅಷ್ಟು ಈಸಿಯಾಗಿ ಬೀಳುತ್ತಾ?
ಅವನು ಅಷ್ಟು ಟ್ಯಾಲೆಂಟ್ ಇದ್ದಾನೆ, ಒಳ್ಳೆ ಪರ್ಫಾರ್ಮರು, ಡ್ಯಾನ್ಸರು, ತಲೆ ಚೆನ್ನಾಗಿದೆ. ಸೊ ಆ ಥರ ಯೋಚನೆ ಮಾಡಿ, ವ್ಯಂಗ್ಯ ಹಂಗಂತ ಯಾಕೆ ಅನ್ಕೊಂತೀರಾ? ಎಲ್ಲೋ ಕಂಪ್ಯಾರಿಟಿವ್ಲಿ ಮಾಡಿದಾಗ ಅಂದರೆ ಹಂಬಲ್ನೆಸ್ಸು ಎಲ್ಲೋ ಅವನಿಗೆ ಜಾಸ್ತಿ ಇದ್ದಂಗಿದ್ದೆ, ನಮಗಿಲ್ಲ ಅದು. ಸೊ ಆ ರೇಂಜಲ್ಲಿ ತೊಗೊಂಡ್ರು ಅವನು ಗೆದ್ದ, ಜನರ ಮನ್ಸು ಗೆಲ್ಲತ್ತಾನೆ ಈ ಶೋ. ಸೊ ಅದೇ ಮೇಯ್ನ್ ಬೇಕಾಗಿದ್ದು, ಗೆದ್ದ. ಏನು ಟ್ರೋಲ್ ಮಾಡೋರಿಗೆ ರಜತ್ ಕಿಶನ್ ಟಾಂಗ್ ಕೊಟ್ಟಿದ್ದಾರೆ. ನಾನು ಬಿಗ್ ಬಾಸ್ ಮನೇಲಿದ್ದಾಗ ಯಾರ್ಯಾರು ನನ್ನ ಹೆಸರು ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅನ್ನೋದು ಗೊತ್ತಿದೆ. ನನ್ನನ್ನು ಟ್ರೋಲ್ ಮಾಡ್ತಾನೆ ಇರಿ, ನಾನು ಬೆಳಿತಾನೆ ಇರ್ತೀನಿ ಅಂತ ಟ್ರೋಲ್ ಮಾಡೋರಿಗೆ ರಜತ್ ಟಕ್ಕರ್ ಕೊಟ್ಟಿದ್ದಾರೆ. ನಿಮ್ಮ ಬಗ್ಗೆ ಟ್ರೋಲ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಜನ ಯಾವತ್ತೂ ನಮ್ಮ ಪರ್ಸ್ನಲ್ ಲೈಫ್ನ ಇಟ್ಕೊಂಡು ಡಿಸೈಡ್ ಮಾಡಲ್ಲ. ನನ್ನ ಪರ್ಸ್ನಲ್ ಲೈಫಲ್ಲಿ 1000 ಇರುತ್ತೆ. ನಾವು ಏನೋ ಒಂದು ಮಾಡ್ಕೊತೀವಿ, ನಾವೇನೋ ಬಿಡ್ತೀವಿ, ಅದು ನಮ್ಮ ಪರ್ಸ್ನಲ್ ಲೈಫು. ಜನಕ್ಕೆ ನಾವು ಎಂಟರ್ಟೈನ್ ಮಾಡ್ತಾ ಇದ್ದೀವಿ, ನಾವು ಚೆನ್ನಾಗಿದ್ದೀವಿ. ಹೌದು, ಎಲ್ಲದರಲ್ಲೂ ಒಂದು ಮೌಲ್ಯ, ನಡ್ಕೊಳೋ ರೂಪ ಇದೆಲ್ಲ ಇರುತ್ತೆ, ಡೆಫಿನೆಟ್ಲಿ ಎಸ್. ಅದ್ರ ಪ್ರಕಾರ ನಾವು ಇರೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಸರ್ಕಮ್ಸ್ಟಾನ್ಸಸ್ ಎಲ್ಲ ಇರುತ್ತೆ. ನನಗೂ ಹಳೆಯ ಜೀವನ ಇದೆ, ನನಗೂ ಒಂದು ಲೈಫ್ ಅನ್ನೋದಿದೆ. ನಾನು ಮನುಷ್ಯನೇ, ನಾನೇನು ದೇವರಲ್ಲ. ತಪ್ಪುಗಳು ನಾನು ಮಾಡಿದ್ದೀನಿ, ತಪ್ಪುಗಳು ಮಾಡಿರೋದನ್ನು ತಿದ್ಕೊಂಡಿದ್ದೀನಿ. ಸೊ ಅದು ಇವಾಗ ಆಚೆ ಬಂದರೆ ಏನೂ ತೊಂದರೆ ಇಲ್ಲ. ಆ ಟೈಮಲ್ಲಿ ಟ್ರೋಲ್ ಮಾಡೋದಕ್ಕೆ ಬೇಕು ಉದ್ದೇಶಪೂರ್ವಕವಾಗಿ ಮಾಡಿಸಿದ್ರು ಯಾರಾದರೂ? ಇಲ್ಲ, ಮಾಡಿದ ದೊಡ್ಡ ವ್ಯಕ್ತಿಗಳಿಗೆ ಒಳ್ಳೇದಾಗಲಿ, ಏನು ತೊಂದರೆ ಇಲ್ಲ. ಅವರು ಏನು ಅವ್ರ ಪಡೆಗೆ ಟ್ರೋಲ್ ಮಾಡ್ತಾ ಇರಲಿ, ನನ್ನ ಪಡೆಗೆ ನಾನು ಬೆಳೀತಾ ಇರ್ತೀನಿ, ಏನು ತೊಂದರೆ ಇಲ್ಲ. ಅದು ಮಾಡಿದ್ದು ಯಾರು ಅಂತ ಗೊತ್ತು. ಆ ಪುಣ್ಯಾತ್ರಿಗೆ ಇಲ್ಲಿಂದನೇ ನಮಸ್ಕಾರ ಹೊಡಿತೀನಿ. ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ, ನಾನು ಬೇಕಾದ್ರೆ 4 ಇಟ್ಕೊಂಡು ನಾನೇ ಕೊಡ್ತೀನಿ, ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ವ್ಯಕ್ತಿತ್ವದಿಂದ ಹನುಮಂತು ಗೆದ್ದಿದ್ದಾನೆ. ಬಿಗ್ ಬಾಸ್ ಸ್ಪರ್ಧಿ ಉಗ್ರಂ ಮಂಜು ಹೇಳಿಕೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಟಫ್ ಕಂಟೆಸ್ಟೆಂಟ್ ಅಂತಾನೆ ಖ್ಯಾತರಾಗಿದ್ದ ಉಗ್ರಂ ಮಂಜು 5ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ. ನನಗೆ ಬಿಗ್ ಬಾಸ್ ಕಪ್ ಸಿಗಲಿಲ್ಲ, ಆದರೂ ಜನರು ಮ್ಯಾಕ್ಸ್ ಸಕ್ಸಸ್ ಖುಷಿ ಕೊಟ್ಟಿದ್ದಾರೆ ಎಂದಿದ್ದಾರೆ. ಹನುಮಂತು ಗೆಲುವಿನ ಬಗ್ಗೆಯೂ ಮಾತನಾಡಿರುವ ಉಗ್ರಂ ಮಂಜು, ಹನುಮಂತನ ವ್ಯಕ್ತಿತ್ವವೇ ಆತನನ್ನ ಗೆಲ್ಲಿಸಿದೆ. ಹನುಮಂತು ಗೆದ್ದಿರೋದು ನನಗಂತೂ ಖುಷಿ ತಂದಿದೆ ಎಂದಿದ್ದಾರೆ. ಹನುಮಂತು ಮತ್ತು ನನಗೆ ಇದಿತ್ತು, ಅಂದರೆ 2 ಕೈಯಲ್ಲಿ ನಂದೊಂದು ಕೈ, ಹನುಮಂತು ಒಂದು ಕೈ ಇರುತ್ತೆ ಅಂತ ಬಂತು. ಹನುಮಂತು ಗೆದ್ದಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಅವನ ವ್ಯಕ್ತಿತ್ವನೇ ಅವನಿಗೆ ಗೆಲ್ಲಿಸಿದೆ. ಅವನ ಆಟ ಆಡಿರೋ ರೀತಿ, ಅವನ ವ್ಯಕ್ತಿತ್ವ ಅವನಿಗೆ ಗೆಲ್ಲಿಸಿದೆ. ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ಒಟ್ಟಾರೆ ಗ್ರಾಮೀಣ ಪ್ರತಿಭೆ ಅಪ್ರತಿಮ ಸಾಧನೆ ಮಾಡಿದ್ದು ಎಲ್ಲರಿಂದಲೂ ಮೆಚ್ಚುಗೆ ಪಡೆದಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.